ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅನದರ್ ಕುಕ್ಕಿಂಗ್ ವ್ಲಾಗ್. ಫ್ರೆಂಡ್ಸ್, ಇವತ್ತು ಅಮ್ಮ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳೋಣ ಬನ್ನಿ. ಹಾಯ್ ಮಾ, ಏನು ಮಾಡ್ತಾ ಇದೆಯಾ? ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮಟನ್ ಬಿರಿಯಾನಿ. ಮಟನ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀಯಾ ನಮ್ಮ ವ್ಯೂವರ್ಸ್ಗೆ? ಬಿರಿಯಾನಿಗೆ ಏನೇನು ಬೇಕಾಗುತ್ತೆ? ಬಿರಿಯಾನಿಗೆ 2 ಪಾವ್ ಬಾಸ್ಮತಿ ಅಕ್ಕಿ ತಗೊಂಡಿದ್ದೀನಿ. ಬಾಸ್ಮತಿ ಅಕ್ಕಿ ನೋಡಿ. ಸರಿ, ನೆಕ್ಸ್ಟು ಪುದೀನ, ಟೊಮೊಟೊ, ಚಕ್ಕೆ, ಲವಂಗ, ಚಕ್ರದ ಮೊಗ್ಗು, ಮರಾಠಿ ಮೊಗ್ಗು, ಯಾಲಕ್ಕಿ ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿನ, ಧನಿಯಾ ಪೌಡ್ರು, ಮತ್ತು ಚಕ್ಕೆ ಲವಂಗ ಕುಟ್ಟಿ ಇಟ್ಕೊಂಡಿದ್ದೀನಿ. ಅಷ್ಟು ಮೊಸರು ತಗೊಂಡಿದ್ದೀನಿ. ಏನಿದು? ಕಸ್ತೂರಿ ಮೆಂತ್ಯ. ಕಸೂರಿ ಮೇಥಿ ಒಣಗಿರೋದು. ಆಯಿಲ್ ಹಾಕಿದ್ಯಾ? ಎಣ್ಣೆ ಎಷ್ಟೊಂದು 2-3 ಟೇಬಲ್ ಸ್ಪೂನು. ಮತ್ತು 4 ಹಾಕಿದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಚಕ್ಕೆ ಲವಂಗ ಎಲ್ಲ ಹಾಕ್ತಾಯಿದ್ದೀನಿ. ಉಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಪುದೀನ ಹಾಕ್ತಾಯಿದ್ದೀನಿ. ಏನದು? ಕಸ್ತೂರಿ ಮೆಂತ್ಯ. ಹಾಕ್ಕೊಂಡು ಮೊಟ್ಟೆನೇ ತರಲಿಲ್ಲ. ಏನಾಗ್ತದೆ ಅಮ್ಮ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಏನಾಗ್ತಿದೆಯಾ? ಅರಿಶಿನ ಪುಡಿ ಹಾಕ್ತೀನಿ. ಓಕೆ. ಏನದು? ಧನಿಯಾ ಪೌಡ್ರು 1 ಸ್ಪೂನ್ ಅಷ್ಟು. ಹೋಮ್ಮೇಡ್. ಅಷ್ಟು ಅಚ್ಕಾರದ ಪುಡಿ ಹಾಕ್ತಿದ್ದೀನಿ. ಒಂದು 4 ಟೊಮೊಟೊ ತಗೊಂಡಿದ್ದೀನಿ. ಮಟನ್ ಬೇಯಿಸಿಟ್ಟಿದ್ದೀನಿ. ಏನೇನು ಹಾಕಿ ಬೇಯಿಸಿರೋದು ಇದಕ್ಕೆ? ಅದಕ್ಕೆ ಸ್ವಲ್ಪ ಈರುಳ್ಳಿ, ಕಸ್ತೂರಿ ಮೆಂತ್ಯ, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಬೇಯಿಸಿಟ್ಟಿದ್ದೀನಿ. ಮೊಸರು ಇದಕ್ಕೆ ಹಾಕ್ತಿದ್ದೀನಿ. ಬೇಯಿಸ್ಬೇಕಾದ್ರೆ ಹಾಕಿದ್ದೀನಿ ಮಟನ್ ಸಾಫ್ಟ್ ಆಗಲಿ ಅಂತ. ಹಾಕು. ಅದರಲ್ಲಿ ನೀರನ್ನೆಲ್ಲ ಬಸ್ಕೊಂಡಿದ್ಯಾ ಅಲ್ವಾ? ನೀರಿಲ್ಲ, ಅದು ಕಳತೆಗೆ ಬೇಕಲ್ಲ. ಅಕ್ಕಿಗೆ ಮತ್ತೆ ಮೆತ್ತಗಾಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಸೈಡಿಗೆ ಬಸ್ಕೊಂಡಿದ್ಯಾ? ಅಂದ್ರೆ ಮಟನ್ ಬೇಯಲ್ಲ ಅಂತ ಫಸ್ಟೇ ಬೇಯಿಸ್ಕೊಂಡಿರೋದು. ಚಿಕನ್ ಆದ್ರೆ ಕಲಿಸ್ಬಿಟ್ಟು ಡೈರೆಕ್ಟಾಗಿ ಹಾಕ್ಬಿಡ್ತೀವಿ, ಬೇಗ ಬೇಯುತ್ತೆ. ಅದು ಬಾಸ್ಮತಿ ಅಕ್ಕಿ ಅಲ್ವಾ, ಅಕ್ಕಿ ಬೇಗ ಬೆಂದ್ಬಿಡುತ್ತೆ. ಆಮೇಲೆ ನೀರಾಗುತ್ತೆ, ಮೆತ್ತಗೆ. ಇದಕ್ಕೆ ನೀರು ಹಾಕೊಂಡಿರೋದಾ? ಎಷ್ಟು ಹಾಕಿದ್ಯಾ ನೀರು? 3 ಪಾವ್ ಹಾಕ್ತೀನಿ. ನಾನು ಬಾಸ್ಮತಿ ಅಕ್ಕಿ ನೀರು ಜಾಸ್ತಿ ಇಡ್ಸಲ್ಲ. ಅಕ್ಕಿ ಎಷ್ಟು ತಗೊಂಡಿದ್ಯಾ? 2.5 ಪಾವ್ ತಗೊಂಡಿದ್ದೀನಿ. 2 ಪಾವ್ಗೆ ನೀರು 4 ಪಾವ್ ಹಾಕ್ತಿದ್ದೀನಿ. 1 ಪಾವ್ ಲೆಸ್ ಮಾಡ್ತಿದ್ದೀನಿ. ಓಕೆ. ಅದು ಬೆಂದು ನೀರಾಗುತ್ತೆ. ಸೋನಾ ಮಸೂರಿ ಆದರೆ ಸರಿ ಹೋಗುತ್ತೆ. ಬಾಸ್ಮತಿ ಅಕ್ಕಿ ಬೇಗ ಬೆಂದೋಗುತ್ತೆ ಅಂತ 1 ಪಾವ್ ಕಡಿಮೆ. ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಅಷ್ಟು ಉಪ್ಪು ಕಳಿಸ್ತಿದ್ದ. ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಹಾಕ್ತಾ ಇದ್ದೀನಿ. ಬಾಸ್ಮತಿ ಅಕ್ಕಿನ? ಬಾಸ್ಮತಿ. ಫ್ರೆಂಡ್ಸ್, ಇವಾಗ ಅಕ್ಕಿ ಹಾಕಿದ್ದೀವಿ. ಇವಾಗ ಇದಕ್ಕೆ ಉಪ್ಪು ಒಂದ್ಸತಿ ಲಾಸ್ಟ್ ನೋಡಿ ಕರೆಕ್ಟಾಗಿದೆಯಾ ಅಂತ ಮುಚ್ಚಿಟ್ಟು ಒಂದು 15 ರಿಂದ 20 ನಿಮಿಷ ಬೇಯಿಸ್ಕೊಳ್ಳಿ.
ಫ್ರೆಂಡ್ಸ್ ಈಗ ಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀವಿ. ಸಾಂಬಾರ್ ಸೊಪ್ಪು ಮುಚ್ಚಿ. ಬಾಸ್ಮತಿ ಅಕ್ಕಿಯಲ್ಲಿ ಬಿರಿಯಾನಿ ಮಾಡಿದ್ದೀನಿ. ಮಟನ್ ಬಿರಿಯಾನಿ ಫ್ರೆಂಡ್ಸ್ ನೋಡಿ, ಬಿರಿಯಾನಿ ರೆಡಿ ಇದೆ. ಮಟನ್ ಬಿರಿಯಾನಿ ಮತ್ತು ಕಬಾಬ್ ರೆಡಿ ಇದೆ. ಬಬ್ಲು ಈಗ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾನೆ. ಟ್ರೈ ಮಾಡೋಣ ಫ್ರೆಂಡ್ಸ್. ನೋಡಿ, ಫಸ್ಟ್ ನಾನು ಕಬಾಬ್ ಟ್ರೈ ಮಾಡಿದ್ದೀನಿ. ಆಮೇಲೆ ಹೇಗಿದೆ ಕಬಾಬ್? ಕಬಾಬ್ ಚೆನ್ನಾಗಿದೆ. ಟೇಸ್ಟ್ ನಾನು ಆಂಧ್ರ ಸ್ಟೈಲ್ ತರ ಇದೆ. ಬೆಂಗಳೂರು ನಿಜಾಗ್ಲೂ ಬೆಂಗಳೂರಲ್ಲಿ ಸಿಕ್ಕಲ್ಲ, ಸಿಕ್ಕುತ್ತೆ ಬಟ್ ಸ್ಪೈಸಿ ಆ ಥರ ಇಲ್ಲ. ಓಕೆ ಓಕೆ. ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ, ಎಲ್ಲ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ಸ್ಪೈಸಿ ಥರ ಸ್ಪೈಸಿನೂ ಸ್ವಲ್ಪ ఎక్కువ ಇದೆ. ಆಮೇಲೆ ఎక్కువ ಕನ್ನಡ ಏನಂದ್ರೆ ನನಗೆ ಗೊತ್ತಿಲ್ಲ, ಜಾಸ್ತಿ ಇದೆ. ಒಂದ್ಸಲ ಬಿರಿಯಾನಿ ಟ್ರೈ ಮಾಡೋಣ. ಸೂಪರ್ ಸೂಪರ್ ಸೂಪರ್. ಸೀರಿಯಸ್ಲಿ ಇದು ಮಟನ್ ಬಿರಿಯಾನಿ. ಮಟನ್ ಎಲ್ಲ ಚೆನ್ನಾಗಿ ಬಂದಿದ್ಯಾ? ಇದು ಚೆನ್ನಾಗಿ ಬಂದಿದೆ. ಇದು ಕಂಪ್ಲೀಟ್ಲಿ ನಾಟಿ ಸ್ಟೈಲ್ ತರ ಇದೆ. ಸೊ ಇದು ಸಖತ್ತಾಗಿದೆ. ಸಖತ್ತಾಗಿದ್ಯಾ? ರೇಟಿಂಗ್ಸ್ ಔಟ್ ಆಫ್ 5 ಎಷ್ಟು ಕೊಡ್ತೀಯಾ? ಔಟ್ ಆಫ್ 5 ಗೆ 4.9 ಕೊಡ್ತೀನಿ. 4.9 ಓಕೆ. ಅಂಡ್ ಕಬಾಬ್ಗೆ ಕಂಪ್ಲೀಟ್ಲಿ 5 ಔಟ್ ಆಫ್ 5. ಓಕೆ ಓಕೆ. ಎಂಜಾಯ್ ಯುವರ್ ಲಂಚ್. ಥ್ಯಾಂಕ್ ಯು ಫಾರ್ ಮಟನ್ ಬಿರಿಯಾನಿ ಅಂಡ್ ಚಿಕನ್ ಕಬಾಬ್. ಓಕೆ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಬಾಯ್.